ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ಕನ್ನಡ ಲಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ಇವತ್ತು ನನ್ನ ಮಗಳಿಗೆ ಸರಿ ಹಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಆಲ್ರೆಡಿ ಈಗ 7 ಮಂತ್ಸ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬಂತು. ಹಾಗಾಗಿ ಸ್ವಲ್ಪ ಕಾಳೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸರಿ ಹಿಟ್ಟನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಫಸ್ಟ್ ಟೈಮ್ ನಾನು ಬರೀ ರಾಗಿ ಒಂದು ಕೊಟ್ಬಿಟ್ಟು ರಾಗಿ ಮಾತ್ರ ಹಾಕಿ ಸರಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಆಲ್ರೆಡಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಈಗ 7 ಮಂತ್ಸ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಎಲ್ಲ ಥರದ್ದು ಕಾಳನ್ನೆಲ್ಲ ಹಾಕ್ಬಿಟ್ಟು ಈಗ ನಾನು ಇನ್ನೊಂದು ಸರಿ ರಾಗಿ ಸರಿನ ಮಾಡ್ಕೊತಾ ಇದ್ದೀನಿ. ಈಗ 7 ಮಂತ್ಸ್ ಮೇಲಿನ ಮಕ್ಕಳಿಗೆ ಯಾವ ರೀತಿ ಸರಿ ಹಿಟ್ಟನ್ನ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಚೆನ್ನಾಗಿರೋಂಥ ಕೆಂಪು ರಾಗಿನ ತೊಗೊಂಡಿದ್ದೀನಿ. ಇದು ರಾಗಿ ಬಂದು 3 ಬಟ್ಲಷ್ಟು ರಾಗಿನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, 3 ಬಟ್ಲಷ್ಟು ಅಳತೆ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಬಟ್ಲಷ್ಟು ಕೆಂಪುದು ಮೈಸೂರು ದಾಲ್ ಏನು ಬರುತ್ತಲ್ಲ ಅದು, ನೆಕ್ಸ್ಟು ಕಡಲೆಕಾಳು, ಕೆಂಪಕ್ಕಿ, ಗೋಧಿ, ಹೆಸರು ಕಾಳು, ಉದ್ದಿನ ಕಾಳು, ನೆಕ್ಸ್ಟು ಬಿಳಿ ಜೋಳ ಬರುತ್ತಲ್ಲ ಅದು, ಹಾಗೆ 1-2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಬಜ್ಜೆ ಮತ್ತು ಜಾಕಾಯಿ ಇವೆರಡು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗಾಗಿ ಹೊಟ್ಟೆ ಕಟ್ಟೋದು ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಗ್ಯಾಸ್ ಪ್ರಾಬ್ಲಮ್ ಇದೆಲ್ಲ ಏನೂ ಆಗೋದಿಲ್ಲ. ಹಾಗಾಗಿ ಬಜ್ಜೆ ಮತ್ತು ಜಾಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟು ಐಟಮ್ನು ಕೂಡ ನೀಟಾಗಿ ಒಂದ್ಸರಿ ತೊಳೆದ್ಬಿಟ್ಟು ನೀಟಾಗಿ ನಾನು ಒಂದ್ಸರಿ ಕ್ಲೀನ್ ಮಾಡ್ಕೊತೀನಿ. ಇನ್ನೊಂದು ಸರಿ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಒಣಗಿಸ್ಕೊತೀನಿ. ಚೆನ್ನಾಗಿ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಒಣಗಿಸಿದಾದ್ಮೇಲೆ ಹಾಗೆ ಸ್ವಲ್ಪ ಲೈಟಾಗೆ ಬಿಸಿ ಕೂಡ ಮಾಡಿಕೊಂಡು ನೀವು ಮಿಷಿನ್ಗೆ ಹಾಕಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗು ನೀವು ಸರಿ ಹಿಟ್ಟನ್ನ ಮಾಡೋರು ಎಲ್ಲ ಥರದ್ದು ಕಾಳೆಲ್ಲ ಮಿಕ್ಸ್ ಮಾಡಬೇಡಿ. ದಯವಿಟ್ಟು ಬರೀ ರಾಗಿಲಿ ಮಾತ್ರ ಮಾಡಿ ಕೊಡಿ, ಮಕ್ಕಳಿಗೆ ಸ್ವಲ್ಪ ಜೀರ್ಣ ಆಗಬೇಕಲ್ಲ. ಹಾಗಾಗಿ ಬರೀ ರಾಗಿ ಮಾತ್ರ ಮಾಡಿ, ಆಮೇಲೆ 7 ಕಂಪ್ಲೀಟಾಗಿ 8ಗೆ ಇನ್ನೇನು ಬಂತು ಇಲ್ಲ 9 ಮಂತ್ಸ್ ಬಂತು ಅನ್ನೋವಾಗ ನೀವು ಕಾಳೆಲ್ಲ ಮಿಕ್ಸ್ ಮಾಡಿ ಕೊಡಿ. ಯಾಕೆಂದರೆ ಇದನ್ನು ಆಲ್ರೆಡಿ ನಾನು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ. ಅವಳಿಗೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಾನು ಮಾಡಿ ಆಲ್ರೆಡಿ ನನ್ನ ಮಗಳಿಗೆ ಕೊಟ್ಟ ಮೇಲೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗೆ ಒಂದು ಸರಿ ಎಲ್ಲನೂ ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಅಂಗಡಿಯಲ್ಲಿ ಡಿಮಾರ್ಟಲ್ಲೇ ನಾನು ತೊಗೊಬಂದಿರೋದು ಕ್ಲೀನ್ ಇರುತ್ತೆ, ಬಟ್ ಆದರೂ ಕೂಡ ಒಂದು ಸರಿ ನೋಡಬೇಕಲ್ವ. ಹಾಗಾಗಿ ನೀಟಾಗಿ ಎಲ್ಲನೂ ನೋಡಿಬಿಟ್ಟು ಏನಾದರೂ ಕಲ್ಲು ಈ ಥರದ್ದು ಏನಾದರೂ ಇದ್ದರೆ ಅಂತೇಳ್ಬಿಟ್ಟು ಒಂದು ಸರಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲಿ ಮಾಡ್ತಾಯಿದ್ದೀನಿ. ರಾಗಿ ಕೂಡ ಅಷ್ಟೇ, ರಾಗಿನೂ ಕ್ಲೀನ್ ಮಾಡಿದ್ದೀನಿ. ಪ್ರತಿಯೊಂದು ಕಾಳು ಎಲ್ಲನೂ ಕೂಡ ಅಷ್ಟೇ ಒಂದು ಸರಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಇದನ್ನು ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನೀವು ಬೇಳೆ ಇದೆಲ್ಲ ವಾಶ್ ಮಾಡಿದೆ ಹಾಗೆ ಬಿಸಿ ಕೂಡ ಮಾಡಾಕ್ಬೋದು, ಬಟ್ ನಾನು ಇಲ್ಲಿ ಎಲ್ಲನೂ ಕೂಡ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಒಂದ್ಸರಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಆಮೇಲೆ ಇದನ್ನು ನಾನು ಬಿಸಿ ಮಾಡಿ ಮಿಲ್ಗೆ ಹಾಕೋದಕ್ಕೆ ಅಂತ ಕೊಟ್ಟೆ. ಪ್ರತಿಯೊಂದು ಕೂಡ ಅಷ್ಟೇ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಅಷ್ಟೇ ಎಲ್ಲ ಥರದ್ದು ನ್ಯೂಟ್ರಿಷನ್ ಸಿಗುತ್ತೆ. ಈಗ ನಮ್ಮ ಎದೆ ಹಾಲಲ್ಲಿ ಎಷ್ಟು ಅವ್ರಿಗೆ ಪೋಷಕಾಂಶ ಸಿಗುತ್ತೆ, ಈ ಥರ ಸರಿಯಲ್ಲೂ ಕೂಡ ಅಷ್ಟೇ ಎಲ್ಲ ಥರದ್ದು ಕಾಳು ಬೇಳೆ ಎಲ್ಲ ಹಾಕೋದ್ರಿಂದ ಮಕ್ಕಳಿಗೆ ಇವಾಗೇ ಕೂಡ ಎಲ್ಲರದ್ದು ಟೇಸ್ಟ್ ಕೂಡ ಸಿಗುತ್ತೆ ಅವಕ್ಕೆ. ಹಾಗೆ ಅವ್ರಿಗೆ ಒಂದು ಹೆಲ್ತಿ ಫುಡ್ ಕೂಡ ಆಗುತ್ತೆ. ಹಾಗಾಗಿ ಬರೀ ರಾಗಿ ಒಂದೇ ಹಾಕಿರೋ ಅಷ್ಟೊಂದು ಅವ್ರಿಗೆ ನ್ಯೂಟ್ರಿಷನ್ ಸಿಗೋದಿಲ್ಲ. ಹಾಗಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಕೊಡೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ. ಹಾಗೆ ನೋಡ್ತಾ ಇರ್ಬೋದು, ಒಂದು 2 ಸರಿ ಎಲ್ಲ ನೀಟಾಗಿ ರಾಗಿನ ಒಂದು 2-3 ಸರಿ ಫಸ್ಟ್ ತೊಳೆದೆ, ತುಂಬಾ ಗಲೀಜಿತ್ತು. ನೀವು ನೋಡ್ತಾ ಇರ್ಬೋದು ನೋಡಿ, ನಾವು ತಿನ್ನೋ ಅಂಥ ಇದರಲ್ಲಿ ಎಷ್ಟು ಇರುತ್ತೆ ಅಂತ. ಬಟ್ ರಾಗಿಲಿ ಏನು ಅಂದರೆ ಒಟ್ಟಿರುತ್ತಲ್ಲ, ಅದು ಎಷ್ಟು ಸರಿ ತೊಳೆದ್ರೂ ಬರ್ತಾ ಇರುತ್ತೆ. ಬಟ್ ನಾನು ತುಂಬ ಒಂದು 4-5 ಸರಿ ತೊಳೆದಿದ್ದಾದಮೇಲೆ ಈಗ ಕಾಳೆಲ್ಲ ಹಾಕ್ಬಿಟ್ಟು ಅವನು ಕೂಡ ಅಷ್ಟೇ ಕೈ ಆಡಿಬಿಟ್ಟು ಚೆನ್ನಾಗಿ ಒಂದು ಸರಿ ತೊಳ್ಕೊಂಡಿದ್ದೀನಿ. ಎಲ್ಲ ಅಷ್ಟೇ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಒಂದು ಸರಿ ತೊಳೆದ್ಬಿಟ್ಟು ತುಂಬ ಹೊತ್ತು ನೆನೆಸೋದು ಬೇಡ ಅಂತೇಳ್ಬಿಟ್ಟು ನೀಟಾಗಿ ನೀರು ಬಸ್ತು ಒಂದು ಕಾಟನ್ ಬಟ್ಟೆ ಮೇಲೆ ನೋಡಿ, ತೆಳ್ಳುಗೆ ಕಾಟನ್ದು ಸೀರೆ ಇತ್ತು, ಸೀರೆ ಮೇಲೇ ಈ ರೀತಿ ಹರಡಿದ್ದೀನಿ. ಒಳ್ಳೆ ಬಿಸಿಲಿದೆ ಇವಾಗಂತೂ, ಬೇಸಿಗೆ ಅಲ್ವ, ತುಂಬ ಚೆನ್ನಾಗೇ ಬಿಸಿಲಿರುತ್ತೆ ನೋಡಿ. ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ವಾಶ್ ಮಾಡೋಕ್ಕಿದ್ದು ಸಂಜೆವರೆಗೂ ಕೂಡ ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬಿಟ್ಟು ಹಾಗೆ ಸ್ವಲ್ಪ ಬಾಣಲಿಲಿ ಬಿಸಿ ಮಾಡಿದ್ದೀನಿ. ಎಲ್ಲ ಕೂಡ ಅಷ್ಟೇ ಬಾಣಲಿಲಿ ಸ್ವಲ್ಪನೇ ಹಾಕ್ಕೊಂಡು, ತುಂಬ ಕಪ್ಪು ಮಾಡಬಾರ್ದು, ಸುಮ್ಮನೆ ಹಾಗೆ ಇಡೀ ಬೆಚ್ಚಗೆ ಅಂತೀವಲ್ಲ ಆ ಥರ ಬಿಸಿ ಮಾಡಿಬಿಟ್ಟು ಮಿಲ್ಗೆ ಕೊಟ್ಟು ಕಳಿಸ್ದೆ. ಚೆನ್ನಾಗಿ ಮಿಲ್ಲಲ್ಲಿ ಪೌಡರ್ ಮಾಡಿಸ್ಕೊಂಡು ಬಂದು ಅದನ್ನು
ಚೆನ್ನಾಗಿ ಅಂದರೆ ಜರಡಿ ಎಲ್ಲ ಹಿಡಿತೀವಲ್ಲ ಅದ್ರ ಥರ ಚೆನ್ನಾಗಿ ಜರಡೆ ಹಿಡಿದ್ಬಿಟ್ಟು ಸಣ್ಣದು ಮೈದಾ ಹಿಟ್ಟು ಜರಡೆ ಹಿಡಿತೀವಲ್ಲ ಆ ಥರದ್ರಲ್ಲಿ ಜರಡೆ ಹಿಡಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ನೀಟಾಗಿ ಒಂದು ಗಾಳಿ ಆಡದೇ ಇರೋ ಅಂಥ ಏರ್ ಟೈಟ್ ಕಂಟೈನರಲ್ಲಿ ಹಾಕಿಡಬೇಕಾಗುತ್ತೆ. ಯಾಕೆಂದರೆ ಗಾಳಿ ಆಡಿದರೆ ಇದರಲ್ಲಿ ಹುಳ ಆಗೋ ಚಾನ್ಸಸ್ ಇರುತ್ತೆ ಬೇಗ. ಯಾಕೆಂದರೆ ನಾವು ಯಾವುದೇ ರೀತಿ ಇದರಲ್ಲಿ ಪ್ರಿಸರ್ವೇಟಿವ್ ಏನು ಯೂಸ್ ಮಾಡಿರೋದಿಲ್ಲ ಅಲ್ವಾ, ಹಾಗಾಗಿ ಬೇಗನೆ ಹುಳ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀಟಾಗಿ ಟೈಟಾಗಿ ಮುಚ್ಚಿ ಇಡಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಸರಿ ಕೂಡ ಯಾವ ರೀತಿ ಮಾಡ್ತೀನಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 2 ಸ್ಪೂನಷ್ಟು ಹಿಟ್ಟೇನಿರುತ್ತಲ್ವ ಆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಿಟ್ಟಂತೂ ಘಮ ಘಮ ಅಂತ ಇತ್ತು, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹಿಟ್ಟು. ಎಷ್ಟು ಘಮ ಘಮ ಅನ್ನುತ್ತೆ ಗೊತ್ತಾ, ಎಲ್ಲ ಥರದ್ದು ಮಿಕ್ಸ್ ಕಾಳು ಹಾಕಿ ಮಾಡಿಸಿದ್ದೀವಲ್ಲ, ಈ ಜೀನಿ ಪೌಡರ್ ಸ್ಮೆಲ್ ಬರುತ್ತೆ ನೋಡಿ, ಅದೇ ರೀತಿ ಬರುತ್ತೆ. ಹಾಗೆ ಒಂದು ಸ್ಪೂನ್ ಹಿಟ್ಟಿಗೆ 1 ಗ್ಲಾಸ್ ಥರ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮೊದಲು ಗಂಟೇನು ಇಲ್ಲದೆ ಇರೋ ರೀತಿ ನೀಟಾಗಿ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ನೀರಿಗೆ ಹಾಕಿದರೆ ನಿಮಗೆ ಅದು ಗಂಟಾಗಿಬಿಡುತ್ತೆ. ಹಾಗಾಗಿ ತಣ್ಣೀರಲ್ಲೇ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಕೈ ಬಿಡದೇ ಇರೋ ರೀತಿ ಈ ರೀತಿ ತಿರುಗಿಸ್ತಾ ಇರಿ. ಸ್ವಲ್ಪ ಇದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಉಪ್ಪನ್ನ ಹಾಕ್ಬಾರ್ದು ಅಂತಾರೆ, ಬಟ್ ಮಕ್ಕಳಿಗೂ ಸ್ವಲ್ಪ ಟೇಸ್ಟ್ ಸಿಗಬೇಕು ಅಂದಾಗ ಉಪ್ಪನ್ನ ಹಾಕಬೇಕು. ಉಪ್ಪು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾನು ಅಂದ್ಕೊತೀನಿ. ಸಕ್ಕರೆ ಯೂಸ್ ಮಾಡಬಾರ್ದು, ಉಪ್ಪು ಹಾಕ್ಬೋದು ನೋಡಿ. ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ನ ಮಾಡ್ಕೊತೀನಿ. ಸಣ್ಣ ಉರಿಲೇ ಅದು ಚೆನ್ನಾಗಿ ಗಟ್ಟಿ ಆಗಬೇಕು. ತಿರುತ್ತಾ ಇರಬೇಕು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಅದು ಗಟ್ಟಿ ಆಗುತ್ತೆ. ತುಂಬಾ ಹೈ ಅಂದರೆ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು, ಹೈ ಮಾಡಬಾರ್ದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಏನಿಲ್ಲ ಅಂದರೂ ಒಂದು 5 ಮಿನಿಟ್ಸ್ ಆದರೂ ಟೈಮ್ ಆಗುತ್ತೆ ನಮಗೆ ಸರಿ ಮಾಡೋದಕ್ಕೆ. ಬಟ್ ನಿಧಾನಕ್ಕೆ ಪೇಷನ್ಸಿಂದ ಮಾಡಬೇಕು. ಆ ರೀತಿ ಚೆನ್ನಾಗಿ ಬೆಂದ್ರೇ ಮಕ್ಕಳಿಗೆ ಜೀರ್ಣ ಕೂಡ ಬೇಗನೆ ಆಗುತ್ತೆ. ಹಾಗಾಗಿ ಆದಷ್ಟು ತುಂಬ ಗಟ್ಟಿ ಕೂಡ ಮಾಡ್ಕೋಬಾರ್ದು. ನೀಟಾಗಿ ನಮಗೆ ಬೆರಳಲ್ಲಿ ಇಲ್ಲ ಸ್ಪೂನಲ್ಲಿ ಎತ್ತಿ ತಿನ್ನಿಸೋ ಆಗಿರಬೇಕು ಮಕ್ಕಳಿಗೆ. ಆ ರೀತಿ ಒಂದು ಹದ ಬರಬೇಕು. ಆ ರೀತಿ ನೀಟಾಗಿ ಬೇಯಿಸ್ಕೋಬೇಕು. ಏನಿಲ್ಲ ಅಂದರೂ 5 ನಿಮಿಷ ಬೇಕೇ ಬೇಕು ನಮಗೆ ಸರಿನ ನೀಟಾಗಿ ಮಾಡೋದಕ್ಕೆ. ನೋಡಿ ಈ ರೀತಿ ನೀಟಾಗಿ ಆ ಥರನೇ ತಿರುಗ್ತಾ ಇದ್ದರೆ ಸ್ವಲ್ಪ ಹಾಗೆ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ ಈ ರೀತಿ ಗಟ್ಟಿ ಆಗ್ತಾನೆ ನೀಟಾಗಿ ಕೈ ಬಿಡದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಹಾಗೆ ಕೈ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಹಾಗೆ ಒಂದೊಂದು ಹತ್ರ ಗಂಟು ಥರ ಆಗಿಬಿಡುತ್ತೆ. ಹಾಗಾಗಿ ಗಂಟು ಬೀಳಿಸ್ಬಾರ್ದು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಟೈಮಿಂಗ್ಸ್ ಇಟ್ಕೊಂಡಾದರೂ ಆಗಲಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಾಗ ಮಕ್ಕಳಿಗೆ ಜೀರ್ಣ ಕೂಡ ಬೇಗ ಆಗುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಲೂಸ್ ಮೋಷನು ಅಥವಾ ಹೊಟ್ಟೆ ನೋವು ಬರೋದು ಈ ಥರದ್ದು ಏನೂ ಆಗೋದಿಲ್ಲ. ಏಕೆಂದರೆ ಆಲ್ರೆಡಿ ನನ್ನ ಮಗಳಿಗೆ ಕೊಟ್ಟು ನಾನು ನೋಡಿ ಒಂದು 3 ಟೈಮ್ಸು ಆಮೇಲೆ ನಾನು ವಿಡಿಯೋ ಮಾಡಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಬೆಂದಮೇಲೆ ಮನೆಯಲ್ಲಿ ಮಾಡಿರೋ ಅಂಥ ತುಪ್ಪ ಇದ್ದರೆ ಹಾಕ್ಕೊಳ್ಳಿ. ಆದಷ್ಟು ಮನೆಯಲ್ಲೇ ಮಾಡಿರೋ ಅಂಥ ತುಪ್ಪ ಇದ್ದರೆ ಒಳ್ಳೆಯದು ಮಕ್ಕಳಿಗೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ತುಪ್ಪನ ಸ್ವಲ್ಪ ಹಾಕ್ಕೊತೀನಿ. ನಾನೊಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಗಮ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ನೆಕ್ಸ್ಟ್ ಈ ರೀತಿ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಒಂದು ಸ್ಪೂನು ಹಾಗೆ ಸ್ವಲ್ಪ ನೀರು, 1 ಗ್ಲಾಸಷ್ಟು ನೀರು ಕೂಡ ತೊಗೊಂಡಿರ್ತೀನಿ. ನಾವು ಸರಿ ತಿನ್ನಿಸೋವಾಗ ಸ್ವಲ್ಪ ನೀರು ಕೂಡ ಕುಡಿಸ್ಬೇಕು ಮಕ್ಕಳಿಗೆ. ಹಾಗೆ ನೋಡಿ ಈ ರೀತಿ ಕೈಯಲ್ಲಿ ಎದ್ದು ತಿನ್ನಿಸ್ಬೋದು, ಇಲ್ಲ ಸ್ಪೂನಲ್ಲಿ ತಿನ್ನಿಸೋ ಅಂತ ಈ ರೀತಿ ಒಂದು ಅದಕ್ಕೆ ಸರಿನ ಮಾಡ್ಕೋಬೇಕು. ಹಾಗೆ ಸರಿನ ಯಾವ ರೀತಿ ತಿನ್ನಿಸೋದು ಅಂತ ಎಲ್ಲ ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸರಿ ಚೆಕ್ ಮಾಡಿ. ಓಕೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಗಳಂತೆ ಎಂಜಾಯ್ ಮಾಡಿಕೊಂಡು ಸರಿನ ತಿಂತಾಳೆ, ಅದೇ ಖುಷಿ ಅಲ್ವಾ ನಮಗೆ. ಓಕೆ, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.